ಗರ್ಭಿಣಿ ಇದ್ದಾಗ ಎಲ್ಲಾರು ಬಂದು ಒಂದ್ ಮಾತು ಹೇಳ್ತಾರೆ, ಹೊಟ್ಟೆ ಮೇಲಿದೆ ಹೆಣ್ಮಗು, ಹೊಟ್ಟೆ ಕೆಳಗಿದೆ ಗಂಡ್ಮಗು. ಆದ್ರೆ ಇದು ನಿಜಾನಾ? ಬನ್ನಿ ಸೈನ್ಸ್ ಏನ್ ಹೇಳುತ್ತೆ ತಿಳ್ಕೊಳ್ಳೋಣ. ಈ ನಂಬಿಕೆ ತುಂಬಾ ಹಳೆಯದು, ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದಲೂ ಬಂದಿದೆ. ಮಾತೇನಂದ್ರೆ ಹೈ ಬಂಪ್ ಈಕ್ವಲ್ ಟು ಗರ್ಲ್, ಲೋ ಬಂಪ್ ಈಕ್ವಲ್ ಟು ಬಾಯ್. ಆದ್ರೆ ಬಹಳ ವರ್ಷ ಪ್ರಾಕ್ಟೀಸ್ ಮಾಡಿರೋ OBGYN ಡಾಕ್ಟರ್ಸ್ ಒಂದ್ ಮಾತು ಹೇಳ್ತಾರೆ, ಈ ಯಾವ ಓಲ್ಡ್ ವೈಫ್ ಸ್ಟೇಲ್ ಕೂಡ ನಿಜ ಅಲ್ಲ. ಹಾಗಾದ್ರೆ ಬಂಪ್ ಹೈ ಆಗೋದಕ್ಕೆ ಹಾಗೂ ಲೋ ಆಗೋದಕ್ಕೆ ನಿಜವಾಗ್ಲೂ ಏನ್ ಕಾರಣ ಅನ್ನೋದನ್ನ ನೋಡೋಣ. ಕಾರಣ ಒಂದು, ತಾಯಿಯ ಎತ್ತರ. ಉದ್ದ ಇರೋ ತಾಯಿಗೆ ಒಳಗೆ ಜಾಸ್ತಿ ಜಾಗ ಇರುತ್ತೆ, ಆದ್ರಿಂದ ಬಂಪ್ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಗಿಡ್ಡ ತಾಯಿಗೆ ಬಂಪ್ ಹೊರಗೆ ಬರುತ್ತೆ. ಕಾರಣ ಎರಡು, ಮಸಲ್ ಟೋನ್. ಫಿಟ್ ಆಗಿರೋ ತಾಯಿಗೆ ಆಬ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಇದರಿಂದ ಬಂಪ್ ಹೈ ಆಗಿ ಟೈಟ್ ಆಗಿ ಕಾಣಿಸುತ್ತೆ. ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ಮೇಲೆ ಮಸಲ್ ಸ್ಟ್ರೆಚ್ ಆಗಿರುತ್ತೆ, ಇದರಿಂದ ಬಂಪ್ ಲೋ ಕಾಣಿಸುತ್ತೆ. ಮೂರನೇ ಕಾರಣ ಬೇಬೀಸ್ ಪೊಸಿಷನ್. ಮಗು ಸೈಡ್ ವೇಸ್ ಮಲಗಿದ್ರೆ ಬಂಪ್ ವೈಡ್ ಆಗಿ ಕಾಣಿಸುತ್ತೆ, ಮಗು ಮುಂದಕ್ಕೆ ಮಲಗಿದ್ರೆ ಪಾಯಿಂಟಿ ಆಗಿ ಕಾಣಿಸುತ್ತೆ. ಇದ್ಯಾವುದು ಮಗು ಗಂಡು ಹೆಣ್ಣು ಇದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಇದ್ರ ಜೊತೆಗೆ ಇನ್ನೂ ಕೆಲವು ಮಿಕ್ಸ್ ಕೇಳಿರ್ತೀರ. ಹಾರ್ಟ್ ರೇಟ್ ಜಾಸ್ತಿ ಇದ್ರೆ ಹೆಣ್ಣು ಇಲ್ಲ. ಹಾರ್ಟ್ ರೇಟ್ ಬೇಬೀಸ್ ಜೆಸ್ಟೇಷನಲ್ ಏಜ್ ಹಾಗೂ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಹಿ ತಿನ್ನಕ್ ಇಷ್ಟ ಆದ್ರೆ ಹೆಣ್ಣು, ಖಾರ ತಿನ್ನಕ್ ಇಷ್ಟ ಆದ್ರೆ ಗಂಡು ಇಲ್ಲ. ಕ್ರೇವಿಂಗ್ಸ್, ಹಾರ್ಮೋನ್ಸ್ ಹಾಗೂ ನ್ಯೂಟ್ರಿಷನಲ್ ನೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರಿಂಗ್ ಸ್ವಿಂಗ್ ಮಾಡಿದ್ರೆ ಗೊತ್ತಾಗುತ್ತಾ? ಇಲ್ಲ, ಇದು ಸುಮ್ನೆ ಒಂದ್ ಗೇಮ್. ಇಂತ ಮಿತ್ಸ್ ಕೇಳೋದಕ್ಕೆ ಫನ್ ಆಗಿರುತ್ತೆ, ಆದ್ರೆ ಇದನ್ನ ನಂಬೇಡಿ. ಹಾಗಾದ್ರೆ ಜೆಂಡರ್ ನಿಜವಾಗ್ಲೂ ಗೊತ್ತಾಗೋದು ಹೇಗೆ? ಇಂಡಿಯಾದಲ್ಲಿ ಬೇಬಿ ಜೆಂಡರ್ ನ ಪತ್ತೆ ಹಚ್ಚೋದು ಒಂದು ಪನಿಷಬಲ್ ಆಫೆನ್ಸ್ ಮತ್ತು ಇಲ್ಲೀಗಲ್. ಅಲ್ಟ್ರಾಸೌಂಡ್ ಅಲ್ಲಿ 16 ವಾರದ ನಂತರ 90% ಅಕ್ಯುರೇಟ್ ಆಗಿ ಮಗುವಿನ ಜೆಂಡರ್ ಬಗ್ಗೆ ಪತ್ತೆ ಹಚ್ಚಬಹುದು. ಬ್ಲಡ್ ಟೆಸ್ಟ್, CFDNA ಅಥವಾ NIPT ಟೆಸ್ಟ್ 10 ವಾರದಲ್ಲೇ ಗೊತ್ತಾಗುತ್ತೆ ಕ್ರೋಮೋಸೋಮ್ಸ್ ಅನ್ನ ನೋಡಿ. ಇನ್ನು ಉಳಿದಿದ್ದೆಲ್ಲ ಬರೀ ಊಹೆ ಅಷ್ಟೇ. ಮಗು ಗಂಡೇ ಇರ್ಲಿ ಹೆಣ್ಣೇ ಇರ್ಲಿ, ಬಂಪ್ ನೋಡಿ ಹೇಳೋ ಪವರ್ ಯಾರಿಗೂ ಇಲ್ಲ. ಅದಕ್ಕಿಂತ ಮುಖ್ಯ ತಾಯಿ ಆರೋಗ್ಯವಾಗಿರ್ಲಿ, ಮಗು ಆರೋಗ್ಯವಾಗಿ ಹುಟ್ಲಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಇದನ್ನ ಶೇರ್ ಮಾಡಿ. ಯಾವ್ದಾದ್ರು ಪ್ರೆಗ್ನೆಂಟ್ ತಾಯಿ ಇದನ್ನ ನೋಡ್ಲಿ.